ಆಗಡ ಒಳಭಾಗದತ್ತ ಅಪೂರ್ವ ಜಾಯ್ ಚಾಲೆಂಜ್ ಪುತ್ತೂರಿನ ತಂಡ ಟಾಸ್ ಮೇಲುಗೈನ ಪಡ್ಕೊಂಡು ಮೊದಲ ಹಂತದಲ್ಲಿ ಕ್ಷೇತ್ರ ರಕ್ಷಣೆ ಆಯ್ಕೆ ಮಾಡಿಕೊಳ್ತಾ ಇದೆ. ರಿಯಲ್ ಫೈಟರ್ಸ್ ಅಜಯ್ ಕುಂಜಿಗುಡಿ ಸಾಲಿಗ್ರಾಮ ಅವರನ್ನು ಎದುರಿಸಿರುವಂತಹ ಒಂದು ತಂಡ. ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಕೆಲವೇ ನಿಮಿಷಗಳಲ್ಲಿ ಆರಂಭ ಆಗುತ್ತೆ. ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಅದ್ದೂರಿ ಕ್ರಿಕೆಟ್ ಪಂದ್ಯಕೂಟ 10 ದಿನಗಳ ಅಂತರದ ನಡುವಣ ಒಂದು ಅತಿ ದೊಡ್ಡ ಮಟ್ಟದ ಸಾಹಸ ಕೈ ಹಾಕ್ತಾ ಇರುವಂತಹ ಗೆಳೆಯರ ಬಳಗ ಬಿಜೆಡಿ ವಸ್ತುಶಃ ಇದರ ಸಮರೋಪಾದಿ ಯಶಸ್ಸಿನತ್ತ ಇವಾಗಲೇ ದಾಂಗುಡಿಯನ್ನ ಇಡ್ತಾ ಇದ್ದು ಇವತ್ತು 7 ಪಂದ್ಯಗಳು ಮತ್ತೊಂದು ವರ್ಣರಂಜಿತ ಸಮಾರೋಪ ಸಮಾರಂಭ ಇದೆಲ್ಲವೂ ಕೂಡ ಇವತ್ತು ನಡೆಯುತ್ತೆ. ಅಂತಿಮ ದಿನವಾಗಿ ಅವಿಘ್ನಾಸ್ತ್ರ ಶ್ರೀ ಟ್ರೋಫಿಗಾಗಿ ಆಗರ ಒಳಭಾಗದತ್ತ ಚೇತನ್ ಪೂಜಾರಿ ಪಾಂಡೇಶ್ವರ ಮತ್ತು ಪ್ರಸಿದ್ಧ ಆಚಾರ್ಯ ಮೊದಲ ಹಂತದ ದಾಂಡಿಗರ ಅಂಗಡ ಒಳಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ನಿನ್ನ ಪ್ರದರ್ಶನ ಪಂದ್ಯಾಟ ಕೂಡ ಒಂದು ಅತ್ಯುತ್ತಮ ಆಟವನ್ನು ತೋರ್ಪಡಿಸಿರುವಂತಹ ಪ್ರಸಿದ್ಧ ಇಲ್ಲಿಗ ಮೊದಲ ಹಂತದಲ್ಲೇ ಬರ್ತಾ ಇದ್ದಾರೆ. ರಿಯಲ್ ಫೈಟರ್ಸ್ ಅಜಯ್ ಕುಂಜುಗುಡಿಯ ಪರವಾಗಿ ಇದಾದ ಬಳಿಕ ರಾಜ್ಯ ಜಾನ್ಸನ್ 8 ಓವರ್ಗಳು ಮುಗಿದ ತಕ್ಷಣ ಟಾಸಿ ಬರಬೇಕನ್ನೋದ ಕೇಳ್ತಾ ಇದ್ದೇವೆ. ಶೆಟ್ಟಿ ಅಂಪೈರ್ ಕೂಡ ಕ್ವಾರ್ಟರ್ ಫೈನಲ್ ಇಂದ ಆರಂಭವಾಗಿ ಫೈನಲ್ ವರೆಗೂ ಕೂಡ ಹ್ಯಾಟ್ರಿಕ್ ಬೌಂಡ್ರಿ ಯಾರೇ ದಾಖಲಿಸಿದ್ರು ಕೂಡ 500 ರೂಪಾಯಿಗಳ ಕೊಡುಗೆ ಇರುತ್ತೆ. ಹ್ಯಾಟ್ರಿಕ್ ವಿಕೆಟ್ ಅನ್ನು ಪಡ್ಕೊಂಡವರಿಗೆ 1,000 ರೂಪಾಯಿಗಳ ಕೊಡುಗೆ ಇರುತ್ತೆ. ಇದು ಕೂಡ ಫೈನಲ್ ವರೆಗೆ ಮುಂದರಿಕೆ ಆಗುತ್ತೆ. ಇದನ್ನ ನೀಡ್ತಾ ಇದೆ ಗೆಳೆಯರ ಬಳಗ ಬಿಜಾಡಿ ಮತ್ತು ಅಲೋಕ್ ಇವೆಂಟ್ಸ್. ಈ ಟೂರ್ನಮೆಂಟ್ಗೋಸ್ಕರ ಎಸ್ ಪಂದ್ಯಾಟ ಆರಂಭ ಸೂಚನೆಯನ್ನು ಪಡ್ಕೊಳ್ತಾ ಇದ್ದೇವೆ. ಪುನಃ ಗೇಟ್ ತುದಿಯನ್ನು ಬಳಸ್ತಾ ಇರುವಂತಹ ಅನುಭವಿ ಎಸ್ಗಾರ ಈ ಬಾರಿ ಲೋಕೇಶ್ ಮೊದಲ ಓವರ್ನ ಕಂಡುಕೊಂಡ್ರು. ಅಪೂರ್ವ ಜಾಯ್ ಚಾಲೆಂಜಿನ ಪರವಾಗಿ ಈ ತನ್ನದ ಇನ್ನಿಂಗ್ಸ್ನ ಮೊದಲ ಚೆಂಡು ಬಹಳ ಸಮರ್ಥ ಹೊಡೆತ ಮೊದಲ ಹಂತದಲ್ಲಿ ಲಾಂಗ್ ಆಫ್ ಆಗಿದಲ್ಲಿ ಮೊದಲ ಓಟವನ್ನು ದಾಖಲಿಸ್ತಾ ಇದ್ದಾನೆ ಪ್ರಸಿದ್ಧ ಆಚಾರ್ಯ. ಇನ್ನಿಂಗ್ಸ್ ಆರಂಭ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಕೂಡ ಆರಂಭವನ್ನು ಕಾಣ್ತಾ ಇದೆ. ಅಂಗಡ ಒಳಭಾಗದಲ್ಲಿ ಬಿಜಾಡಿ ಮೈದಾನದಲ್ಲಿ ಸಾಗ್ತಾ ಇದೆ ಈ ಒಂದು ಪಂದ್ಯಕೂಟ. 6ನೇ ಬಾರಿಗೆ ಟೂರ್ನಮೆಂಟ್ ಸಂಯೋಜನೆ ಮಾಡ್ತಾ ಇರುವಂತಹ ಗೆಳೆಯರ ಬಳಗ ಬಿಜಾಡಿ ಅಲೋಕ್ ಇವೆಂಟ್ಸ್ನ ಜೊತೆಗಾಗಿ ಟೂರ್ನಮೆಂಟ್ ನಡೆಸ್ತಾ ಇದೆ. ಈ ತಂಡದ ಲೋಕು ಲಕ್ಷಕುಮಾರದಲ್ಲಿ ಬಿದ್ದಂತಹ ಈ ಒಂದು ಚೆಂಡು ಒಂದೋಟಕ್ಕೆ ಅವಕಾಶ ಇದೆ. ಲಾಕ್ ಬಾಯ್ ಮುಖೇನವಾಗಿ ಅನ್ನುವಂತಹ ಸೂಚನೆ ಇದೆ. ರಾಘು ಕಾಡೂರು ಮತ್ತು ಸ್ವರೂಪ್ ಗೌಡ ತೀರ್ಥಹಳ್ಳಿ ಈ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯಾಟದ ಅಂಪೈರ್ಸ್ಗಳು ಕೂಡ ಮತ್ತೆ ಲೋಕು ಈ ತಂಡದ 3ನೇ ಬಾರಿ ಹೆಸರಾದ ಚೆಂಡು ನವೀನ ಮತ್ತೊಬ್ಬ ಪ್ರಮುಖ ಆಟಗಾರ ಲಾಂಗ್ ಆಫ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡಿಕೊಂಡ್ರು. ಈ ರೀತಿಯಾಗಿ ಮೊದಲ 3 ಚೆಂಡುಗಳಲ್ಲಿ 3 ಓಟವನ್ನು ದಾಖಲಿಸ್ತಾ ಇರುವಂತಹ ತಂಡ ಕೂಡ ರಿಯಲ್ ಫೈಟರ್ಸ್ ಅಜಯ್ ಕುಂಜಿಗುಡಿ ಸಾಲಿಗ್ರಾಮ. 8 ಓವರ್ಗಳ ಒಂದು ಮ್ಯಾರಥಾನ್ ಇನ್ನಿಂಗ್ಸಿನ ಪಂದ್ಯಕೂಟ ಬಹಳಷ್ಟು ಅಪರೂಪ. ಈ ತಂಡದ 4ನೇ ಬಾರಿಯ ಸದ ಚೆಂಡು ಕೊನೆ ಹಂತದಲ್ಲಿ ಆಫ್ ಸ್ಟಂಪ್ ಆಗಿ ಬಿದ್ದ ಚೆಂಡು ನವೀನ ಒಂದು ಬಹಳ ಸುತ್ತವರದ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ದ್ವಿಪಕ್ಷ ಕವರ್ ಸಲುವಾಗಿ ಒಂದು ಈ ಓಟದ ಹೆಚ್ಚುವರಿಯ ಸೇರ್ಪಡೆ ತಳ ಮೊತ್ತ 4 ಓಟಗಳು. 5ನೇ ಬಾರಿ ಮತ್ತು ಲೋಕು ಪುನಾಗೆ ಟೆಂಡನ್ನು ಬಳಸಿದ್ರು. ಫ್ಲಿಕ್ ಮಾಡ್ತಾ ಇದ್ದಾನೆ ಬಾರಿ ಪ್ರಸಿದ್ಧ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಮತ್ತೆ ಒಂದು ಹೆಚ್ಚುವರಿಯನ್ನು ಕಂಡುಕೊಂಡು ಬಹಳಷ್ಟೊಂದು ಎಚ್ಚರಿಕೆ ಆರಂಭವನ್ನು ಕಂಡುಕೊಳ್ತಾ ಇದ್ದಾರೆ. ಒಂದು ಹಂತ ನಾಕ್ಔಟ್ ಸ್ಟೇಜ್ ಆಗಿರೋದ್ರಿಂದ ಬಹಳಷ್ಟು ಜವಾಬ್ದಾರಿಯುತ ಆಟವನ್ನು ಆಡುವಂತಹ ಲೆಕ್ಕಾಚಾರದಲ್ಲಿ ರಿಯಲ್ ಫೈಟರ್ಸ್ ಕುಂಜಿಗುಡಿ ಆರಂಭಕಾರರು ಕೂಡ ಚೇತು ಮತ್ತು ಪ್ರಸಿದ್ಧ ಆಚಾರ್ಯ. ಈ ತಂಡದ ಮೊದಲವರ ಅಂತಿಮ ಚೆಂಡು ಪಡಲ್ ಶಾಟ್ ಆಡುವಂತಹ ಹಂತದಲ್ಲಿ ಒಂದು ಓಟವನ್ನ ದಾಖಲಿಸಿದಂತ ಆಟಗಾರ ಚೇತನ್ ಪೂಜಾರಿ. ಆದ್ರೆ ಮೊದಲ ಓವರ್ನ ಮುಕ್ತಾಯದಲ್ಲಿ
ಆರೋಟವನ್ನು ದಾಖಲಿಸ್ತಾ ಇದೆ. ಅಂಡ್ 4 ನಂಬರ್ 1 ಆರೋಟವನ್ನು ಪೇರಿಸಿರುವಂತಹ ರಿಯಲ್ ಫೈಟರ್ಸ್ ಅಜಯ್ ಕುಂಜಿಗುಡಿ ಅಪೂರ್ವ ಜಾಯ್ ಚಾಲೆಂಜ್ ಪುತ್ತೂರನ್ನು ಎದುರಿಸ್ತಾ ಇರುವಂತಹ ತಂಡ ಕೂಡ ಈ ಬಾರಿಯ ಪ್ರಶಸ್ತಿ ಮತ್ತು 2 ಲಕ್ಷ ರೂಪಾಯಿಗಳು ಜೊತೆಗೆ ಆಕರ್ಷಕ ಟ್ರೋಫಿಯನ್ನು ಕೂಡ ನೀಡಲಾಗುತ್ತೆ. ರನ್ನರ್ಸ್ ಅಪ್ ತಂಡಕ್ಕೆ 1 ಲಕ್ಷ ರೂಪಾಯಿಗಳ ಕ್ಯಾಶ್ ಇರುತ್ತೆ. ಹದಿನಾರು ತಂಡಗಳು ಸ್ಪರ್ಧಾ ಕಣವನ್ನು ಕಂಡುಕೊಂಡ್ರು ಕೂಡ ಕ್ವಾರ್ಟರ್ ಫೈನಲ್ ಪಂದ್ಯಾಟಗಳ ಮುಂದುವರಿಕೆ ಅಂಗಣ ಒಳಭಾಗವನ್ನು ಕಾಣ್ತಾ ಇದೆ. ಅಂಗಣ ಒಳಭಾಗದಲ್ಲಿ ಅಶ್ವಿನ್ ಆಚಾರ್ನ ಸೇರ್ಪಡೆಯನ್ನು ಕಂಡುಕೊಂಡ್ರು. ಮೊದಲ ಚೆಂಡು ಈ ಬಾರಿ ಚೇತನ್ ನಿಯಮ ಉಲ್ಲಂಘನೆ ಹೊಡೆತವನ್ನು ಕಂಡು ಮೆಟ್ಟಿಗಿಡ ಭಾಗದಲ್ಲಿ ತನ್ನ ಮೂಲಕವಾಗಿ ಔಟ್. ಸಿಕ್ಸರ್ ನ ಬದಲಾಗಿ ಬೌಂಡ್ರಿಯ ಬದಲಾಗಿ ಸಿಕ್ಸರ್ ಅನ್ನು ಕಂಡ ಆಟಗಾರ ಮೊದಲ ಹೋದರ ರೂಪದಲ್ಲಿ ಮೊದಲ ಆಘಾತವನ್ನು ಕಾಣ್ತಾ ಇದೆ. ರಿಯಲ್ ಫೈಟರ್ಸ್ ಅಜಯ್ ಕುಂಜಿಗುಡಿ ಸಾಲಿಗ್ರಾಮ ಚೇತನ್ ಪೂಜಾರಿ ವಿಕೆಟ್ ಅನ್ನು ಕಳ್ಕೊಂಡ್ರು. ಮೊದಲ ಆಘಾತವನ್ನು ಕಂಡುಕೊಳ್ತಾ ಇರುವಂತಹ ಈ ಒಂದು ತಂಡ ಆ ನಿಟ್ಟಲ್ಲಿ ಮೊದಲ ಯಶಸ್ಸನ್ನು ಪಡ್ಕೊಳ್ತಾ ಇದೆ. ಅಪೂರ್ವ ಚಾಲೆಂಜ್ ಅಶ್ವಿನ್ ಆಚಾರ್ಯ ಒಂದು ವಿಕೆಟ್ ಅನ್ನು ಪಡ್ಕೊಂಡ್ರು. ಅಂಗಣ ಒಳಭಾಗದತ್ತ ಮತ್ತೋರ ಪ್ರಮುಖ ಆಟಗಾರ ಪ್ರದೀಪ್ ಶೆಟ್ಟಿಯ ಸೇರ್ಪಡೆ. 2ನೇ ಓವರ್ ಮೊದಲ ಚೆಂಡಲ್ಲಿ ಯಶಸ್ಸನ್ನು ಪಡ್ಕೊಳ್ತಾ ಇರುವಂತಹ ತಂಡ ಕೂಡ ಅಪೂರ್ವ ಜಾಯ್ ಚಾಲೆಂಜ್ ಪುತ್ತೂರು. ಸೃಷ್ಟಿ ಲೊಕೇಶನ್ ಅನ್ನು ಬಳಸ್ತಾ ಇರುವಂತಹ ಅಶ್ವಿನ್ ಆಚಾರಿ ಮನಸ್ಸದ ಚೆಂಡು ಕಾಟ್ ಬ್ಯಾಂಡ್ ಮುಖ್ಯವಾಗಿ ತನ್ನ ಮೂಲಕ 2ನೇ ವಿಕೆಟ್ ಅನ್ನು ಕಳ್ಕೊಂಡ್ರು. ತನ್ಮೂಲಕ ದಯಾ ಒಂದು ಸುಲಭ ಕ್ಯಾಚ್ ಅನ್ನು ಪಡ್ಕೊಳ್ಳೋ ಮುಖ್ಯವಾಗಿ 2ನೇ ಹೋದರಿ ಆಘಾತ. ಪ್ರದೀಪ್ ಶೆಟ್ಟಿ ಇನ್ನಿಂಗ್ಸ್ ಅಂತ್ಯ. ಬ್ಯಾಕ್ ಟು ಬ್ಯಾಕ್ ಆಗಿ ವಿಕೆಟ್ ಅನ್ನು ಪಡ್ಕೊಂಡ ಅಶ್ವಿನ್ ಆಚಾರ್ ಮುಖ್ಯವಾಗಿ ಅಪೂರ್ವ ಜಾಯ್ ಚಾಲೆಂಜ್ ಪುತ್ತೂರು ಒಂದು ಹಂತದ ಮೇಲುಗಡೆ ಪಡ್ಕೊಳ್ತಾ ಇದೆ. ಈ ಹಂತದಲ್ಲಿ 6ಕ್ಕೆ 2 ವೆರಿ ಇಂಪಾರ್ಟೆಂಟ್ ವಿಕೆಟ್. ಪ್ರದೀಪ್ ಶೆಟ್ಟಿ ಕಾಟ್ ಬ್ಯಾಂಡ್ ಸೂಚನೆ ಬರ್ತಾ ಇದೆ. ಅಂಗಣ ಒಳಭಾಗದಲ್ಲಿ ಆರಂಭಿಕ ಒತ್ತಡವನ್ನು ಕಾಣ್ತಾ ಇದೆ ರಿಯಲ್ ಫೈಟರ್ಸ್. ಅಜಯ್ ಕುಂಜಿಗುಡಿಯ ಮತ್ತೋರ ಪ್ರಮುಖ ಆಟಗಾರ ನಿಖಿಲ್ ಸೇರ್ಪಡೆಯನ್ನು ಕಂಡುಕೊಂಡ್ರು. ಮೊದಲ ಕ್ವಾರ್ಟರ್ ಫೈನಲ್ ಅಲ್ಲಿ ಇವಾಗ ಹ್ಯಾಟ್ರಿಕ್ ವಿಕೆಟ್ ಅನ್ನು ಪಡ್ಕೊಳ್ಳುವ ಒಂದು ಅವಕಾಶ ಇದೆ. ಅದನ್ನು ದಾಖಲಿಸ ನೋಡಬೇಕಾಗಿದೆ. ಅಪೂರ್ವ ಜಾಯ್ ಪುತ್ತೂರಿನ ಆಟಗಾರ ಅಶ್ವಿನ್ ಆಚಾರ್. ಈ ತನ್ಮದ ನಿಖಿಲ್ಗೆ ಸಂದ ಈ ಒಂದು ಚೆಂಡು ಫುಲ್ ಟಾಸ್ ಆಗಿ ಬೀಳ್ತಾ ಇದೆ. ಬಹಳ ಸಮರ್ಥ ಹೊಡೆತ ಲಾಂಗ್ ಆನ್ ಭಾಗದಲ್ಲಿ ಓಟವನ್ನು ಕಾಣ್ತಾ ಇರುವಂತಹ ನಿಖಿಲ್ ಖಾತೆ ಆರಂಭವಾದರೆ ಬಹುಶಃ ಈ ಹಂತದಲ್ಲಿ ತಳಮೊತ್ತ 7.2 ಪಾಂಚಜನ್ಯ ಲೈವ್ ನೆಟ್ ಮುಖಾಂತರವಾಗಿ ಒಂದು ಟೂರ್ನಮೆಂಟ್ ನೇರ ಪ್ರಸಾರವನ್ನು ಕಾಣ್ತಾ ಇದೆ. ಮೊದಲ ಬಾರಿಗೆ ಪಾಂಚಜನ್ಯ ಲೈವ್ ನೆಟ್ ತಂಡ ನೇರ ಪ್ರಸಾರಕ್ಕೂ ಕೂಡ ಇಳಿತಾ ಇದೆ. ಮೊದಲ ಕ್ವಾರ್ಟರ್ ಫೈನಲ್ ಒಂದು ಹಂತದ ಮೇಲುಗೈಯಲ್ಲಿ ಆಟವನ್ನು ಮುಂದುವರಿಸ್ತಾ ಇದೆ. ಕವರ್ ಸಮಯದಲ್ಲಿ ಬಳಸುವಂತ ಹೊಡೆತ ಪ್ರಸಿದ್ಧ ಆಚಾರ್ಯ ಒಂದು ಹಂತದಲ್ಲಿ ಡೈರೆಕ್ಟ್ ಹಿಟ್ ಆಗ್ತಾ ಇದೆ. ಕವರ್ ಸಮಯದಲ್ಲಿ ಸಾಗರ್ ಆಚಾರ್ಯ ಒಂದು ಉತ್ತಮ ರೀತಿಯ ಥ್ರೋವನ್ನು ಕಂಡುಕೊಂಡ್ರು. ಒಂದೋಟ ಮತ್ತೆ ಹೆಚ್ಚುವರಿ ಸೇರ್ಪಡೆಯೂ ಕೂಡ ಮೊತ್ತ 8ಕ್ಕೆ 2. ಕರ್ನಾಟಕದ ಬಲಿಷ್ಠ 16 ತಂಡಗಳು ಈ ಒಂದು ಸ್ಪರ್ಧಾ ಕಣವನ್ನು ಕಂಡಿದ್ದು ಈ ಧರ್ಮದ ಅಂಗಣದಲ್ಲಿ 3ನೇ ವಿಕೆಟ್ ಪತನ ತನ್ಮೂಲಕವಾಗಿ ನಿಖಿಲ್ ವಾಪಸ್ ಅತಿಯನ್ನು ಕಂಡ್ರು. ಡೀಪ್ ಆಕ್ಷನ್ ಕವರ್ಸ್ ಅಲ್ಲಿ ನವೀನ ಈ ಒಂದು ಕ್ಯಾಚ್ ಅನ್ನು ಪಡ್ಕೊಳ್ಳೋ ಮುಖ್ಯವಾಗಿ ರಿಯಲ್ ಫೈಟರ್ಸ್
ಅಜಯ್ ಕುಂಜಿಗುಡಿ ಕಂಪ್ಲೀಟ್ಲಿ ಒತ್ತಡಕ್ಕೆ ಸೆಲೆಕ್ತಾ ಇದೆ. ಈ ಹಂತದಲ್ಲಿ ಅಶ್ವಿನ್ ಆಚಾರ್ 3 ಪ್ರಮುಖ ವಿಕೆಟ್ಸ್ ಗಳನ್ನ ಉರುಳಿಸಿದ್ರು. ಅದೇ ರೀತಿ ಇನ್ನೊಂದು ಸೂಚನೆ ಇದೆ, ಕ್ವಾರ್ಟರ್ ಫೈನಲ್ ನಿಂದ ಫೈನಲ್ ವರೆಗೆ ಯಾರೇ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಂಡ್ರು ಕೂಡ ಕೋಟೇಶ್ವರ ಸ್ಪೋರ್ಟ್ಸ್ ನಿಂದ ಒಂದು ಟ್ರ್ಯಾಕ್ ಪಾಯಿಂಟ್ ಅನ್ನು ಕೊಡಲಾಗುತ್ತೆ. ಅದೇ ರೀತಿ 2 ಬೌಲಿಂಗ್ ಎಂಡ್ಗಳು ಸೃಷ್ಟಿ ಲೋಕೇಶ್ ಮತ್ತು ಕಾರ್ತಿಕ್ ಪೂಜಾರಿ ಪೂನಾ ಗೇಟ್, ಇದಕ್ಕೆ ಸ್ಟ್ರೈಟ್ ಆಗಿ ಬೌಂಡ್ರಿ ಯಾರೇ ದಾಖಲಿಸಿದ್ರು ಕೂಡ ಕೋಟೇಶ್ವರ ಸ್ಪೋರ್ಟ್ಸ್ ಮುಖಾಂತರವಾಗಿ ಟ್ರ್ಯಾಕ್ ಪಾಯಿಂಟ್ ಅನ್ನು ನೀಡಲಾಗುತ್ತೆ. ಇದು ಕೋಟೇಶ್ವರ ಸ್ಪೋರ್ಟ್ಸಿನ ಕೊಡುಗೆಯೂ ಕೂಡ ಈ ಒಂದು ಟೂರ್ನಮೆಂಟ್ಗೋಸ್ಕರ. ಈ ತನ್ಮದೆ ಚವನ್ ಭಂಡಾರಿ ಲೋ ಫುಲ್ ಟಚ್ ಅನ್ನ ಒಂದು ಹಂತದಲ್ಲಿ ಅಕ್ರಾಸ್ ಲೈನ್ ಆಗಿ ಆಡಿದ್ರು. ಈ ಒಂದು ಹೊಡೆತದ ಮುಖೇನವಾಗಿ ಡೀಪ್ ಹಿಟ್ಗಳ ಭಾಗದಲ್ಲಿ ಓಟದ ಸೇರ್ಪಡೆ 9ಕ್ಕೆ 3. ಈ ಒಂದು ಓವರ್ ವೆರಿ ಇಂಪಾರ್ಟೆಂಟ್ ಓವರ್ ಕೂಡ. ಅಪೂರ್ವ ಜಾಯ್ ಚಾಲೆಂಜರ್ ಪರವಾಗಿ 3 ಇಂಪಾರ್ಟೆಂಟ್ ವಿಕೆಟ್ ಅನ್ನು ಉರುಳಿಸಿದಂತ ಅಶ್ವಿನ್ ಇವಾಗ ಪವರ್ ಸರ್ಜ್ ಅದೇನಾಗ್ತದೆ ನೋಡಬೇಕಾಗಿದೆ. ಮೊದಲ ಹಂತದ ಒತ್ತಡವನ್ನು ಕಂಡಿರುವಂತಹ ಅಜಯ್ ಕುಂಜಿಗುಡಿ ರಿಯಲ್ ಫೈಟರ್ಸ್ಗೆ ಬಹುಶಃ ಈ ಪವರ್ ಸರ್ಜ್ ಅದ್ಯಾವ ರೀತಿಯಲ್ಲಿ ಇವಾಗ ಪ್ಲಸ್ ಪಾಯಿಂಟ್ ಆಗುತ್ತೆ ನೋಡಬೇಕಾಗಿದೆ. ಆದ್ರೆ 9ರ ಬದಲಾಗಿ ಹೆಚ್ಚುವರಿ ಒಬ್ಬ ಆಟಗಾರರ ಸೇರ್ಪಡೆ ಅಂಗಡ ಒಳಭಾಗವನ್ನು ಕಾಣ್ತಾ ಇದೆ. ಫೋರ್ ನಂಬರ್ 2 ಸ್ಕೋರ್ 9-4-3. ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯಾಟದ 6 ಓವರ್ಗಳು ಇನ್ನೂ ಕೂಡ ಬಾಕಿ ಇದೆ. ಪವರ್ ಸರ್ಜ್ಗಾಗಿ ಅನುಭವಿ ಎಸ್ಗಾರ ಲೋಕೇಶ್ ಅನ್ನದೇ ಕಣಕ್ಕಿಳಿಸ್ತಾ ಇದೆ. ಅಪೂರ್ವ ಜಾಯ್ ಚಾಲೆಂಜ್ ಪುತ್ತೂರು ಅಶೋಕ್ ಅವರ ಮುಂದಾಳುತ್ವದಲ್ಲಿ ಆಡ್ತಾ ಇದೆ ಈ ಒಂದು ತಂಡ. ಅಪೂರ್ವ ಜಾಯ್ ಚಾಲೆಂಜ್ ಪುತ್ತೂರು. ಪವರ್ ಸರ್ಜ್ ಓವರ್ ಆರಂಭ ಪೂನಾ ಗೇಟ್ ನಿಂದ. ಈ ತನ್ಮಧ್ಯೆ ಮೊದಲ ಚೆಂಡು ತನ್ಮೂಲಕವಾಗಿ ಮೊದಲ ಹಂತದಲ್ಲೇ ಬೌಂಡ್ರಿ ಲಾಂಗ್ ಆಫ್ ಆಗದಲ್ಲಿ ತನ್ಮಧ್ಯೆ ಈ ಬೌಂಡ್ರಿ ಸಿಕ್ಸರ್ ಪವರ್ ಸರ್ಜ್ ಅಳವಡಿಕೆ ಆಗಿರೋದ್ರಿಂದ ಒಂದು ಹಂತದಲ್ಲಿ ಎಸ್ಎಸ್ ಅನ್ನು ಪಡ್ಕೊಂಡಂತ ಚವನ್ ಭಂಡಾರಿ ಲಾಂಗ್ ಆಫ್ ಆಗದಲ್ಲಿ ಸಿಕ್ಸರ್ ಅನ್ನು ಕಂಡುಕೊಂಡ್ರು. ಈ ರೀತಿಯಾಗಿ ಬಹುಶಃ ಸ್ವಲ್ಪ ಮಟ್ಟಿನ ಪ್ರೆಷರ್ ರಿಲೀಸ್ ಆಗ್ತಾ ಇದೆ. ಅಜಯ್ ಕುಂಜಿಗುಡಿ ರಿಯಲ್ ಫೈಟರ್ಸ್ 15ಕ್ಕೆ 3. ಈ ತರಹದ ಮತ್ತೊಂದು ಬಹಳ ಸಮರ್ಥ ಹೊಡೆತ ಡಿಪಿಟಿಗಳ ಭಾಗದಲ್ಲಿ ಪ್ರಸನ್ನ ಮತ್ತೊಬ್ಬ ಹಿರಿಯ ಅನುಭವಿ ಆಟಗಾರನ ಸೇರ್ಪಡೆಯನ್ನು ಕಾಣ್ತಾ ಇದೆ. ಈ ಹಂತದಲ್ಲಿ ಅಪೂರ್ವ ಜಾಯ್ ಚಾಲೆಂಜ್ ಪುತ್ತೂರು. 2 ತಂಡಗಳು ಕೂಡ ಈ ಮಾದರಿಯ ಪಂದ್ಯಾಟದ ಚಾಂಪಿಯನ್ ತಂಡಗಳು. ಅಜಯ್ ಕುಂಜಿಗುಡಿ ಮತ್ತು ಚಾಲೆಂಜ್ ಕುಂದಾಪುರ. ಈ ಒಂದು ಚೆಂಡು ಪಂದ್ಯದ ಮೈನ್ ಟರ್ನಿಂಗ್ ಪಾಯಿಂಟ್ ರಿಟರ್ನ್ ಕ್ಯಾಚ್ ರೂಪದಲ್ಲಿ ಪ್ರಸಿದ್ಧನ ವೆರಿ ಇಂಪಾರ್ಟೆಂಟ್ ವಿಕೆಟ್ ಅನ್ನು ಉರುಳಿಸಿದ್ರು ಲೋಕಿ. ಒಂದು ಹಂತದ ಸ್ಪಷ್ಟ ಮೇಲುಗೈಯಲ್ಲಿ ಇವಾಗ ಅಪೂರ್ವ ಜಾಯ್ ಚಾಲೆಂಜ್ ಪುತ್ತೂರು. ನಮ್ಮ ಈ ಒಂದು ಕಾರ್ಯಕ್ರಮದ ಇನ್ನೋರ್ವ ಪ್ರೋತ್ಸಾಹಕ ಮಿತ್ರರು ಆಗಿರುವಂತಹ ಬಿರಿಯಾನ್ ಪಾಯಿಂಟ್ ಮನ್ಸೂರ್ ಇವಾಗಲೇ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬಿರಿಯಾನಿ ಪಾಯಿಂಟಿನ ಮಾಲೀಕರು ನಮ್ಮ ಪ್ರೋತ್ಸಾಹಕರು ಆಗಿರುವಂತಹ ಮನ್ಸೂರ್ ಕಾರ್ಯಕ್ರಮಕ್ಕೋಸ್ಕರ ಆಗಮಿಸ್ತಾ ಇದ್ದಾರೆ. ಅವಿಘ್ನ ಸೃಷ್ಟಿಯ ಪರವಾಗಿ ಗೆಳೆಯರ ಬಳಗ ಬೀಜಾಡಿ ಮತ್ತು ಅಲೋಕ್ ಕಿವರ್ಚನ ಪರವಾಗಿ ನಿಮಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಂಗಡ ಒಳಭಾಗದಲ್ಲಿ ಮತ್ತೊಂದು ಎಸ್ಎಸ್ ಅನ್ನು ಪಡ್ಕೊಂಡ್ರು ಲೋಕೋ. ಈ ತನ್ಮಧ್ಯೆ ತನ್ಸಿ ಪತ್ತೂರು ಆಟಗಾರರ ಸೇರ್ಪಡೆ ಲೇಟ್ ಕಾರ್ಡ್. ಪವರ್ ಸರ್ಜ್ ಅಲ್ಲಿ ಒಂದು ಬೌಂಡ್ರಿ ಬಂದ್ರು ಕೂಡ ವೆರಿ ಇಂಪಾರ್ಟೆಂಟ್ ವಿಕೆಟ್ ಅನ್ನು ಉರುಳಿಸುವ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಕೂಡ. ಹಿಂದಿನ ಓವರ್ ಅಶ್ವಿನ್ 3 ವಿಕೆಟ್ ಅನ್ನು ಉರುಳಿಸಿದ್ರೆ ಇಲ್ಲಿ ಲೋಕೋ ಪ್ರಸಿದ್ಧನ ವಿಕೆಟ್ ಅನ್ನು ಉರುಳಿಸಿದ್ರು. ಈ ತನ್ಮಧ್ಯೆ ಓಟ್ಗಳ ಅವಕಾಶಗಳು ಬರ್ತಾ ಇಲ್ಲ. ಬಹಳ ಸುತ್ತಮುತ್ತ ಎಸೆತ ತಳ ಮೊತ್ತ 17 ಓಟ 17-4. ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಬೀಜಾಡಿಯ ಮೈದಾನದಲ್ಲಿ ನಡೀತಾ ಇದೆ. ಈ ತನ್ಮಧ್ಯೆ ಲೋಕೇಶ್ ಚೆಂಡು ಕೊನೆ ಅಂತಲೇ
ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಯಶಸ್ವಿ ಪವರ್ ಸರ್ಜ್ ಓವರ್ ಮುಕ್ತಾಯ. ತಂಡದ ಮೊತ್ತ 17-4. ಇನ್ನು 5 ಓವರ್ಗಳು ಬಾಕಿ ಇದೆ. ಮುಂದಿನ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಆಡುವಂತ ತಂಡಕ್ಕೆ ಮತ್ತೊಂದು ಸುತ್ತಿನ ಕರೆ ಇರ್ತದೆ. ರಾತ್ಯ ಜಾನ್ಸನ್, ಕುಂದಾಪುರ ಅಂಡ್ ಶೆಟ್ಟಿ ಅಂಪೈರ್ ಕ್ರಿಕೆಟರ್ಸ್ 90. ಒಂದು ಅತ್ಯುತ್ತಮ ಟೂರ್ನಮೆಂಟ್ ಸಂಯೋಜನೆಯನ್ನು ಮಾಡ್ತಾ ಇದೆ ಗೆಳೆಯರ ಬಳಗ ಬಿಜಾಡಿ ಮತ್ತು ಅಲೋಕ್ ಇವಾನ್ಸ್. ಬಹಳಷ್ಟು ಅದ್ದೂರಿ ಪಂದ್ಯಕೂಟ. ಇದುವರೆಗಿನ 5 ಬಾರಿಯ ಬಹುಶಃ ವಿಘ್ನ ಸೃಷ್ಟಿ ಟ್ರೋಫಿಗಿಂತಲೂ ಕೂಡ ಒಂದಷ್ಟು ಹೆಚ್ಚುವರಿ ಅದ್ದೂರಿಯನ್ನು ಕಂಡುಕೊಳ್ತಾ ಇರುವಂತಹ ಅರ್ಥಪೂರ್ಣ ಕಾರ್ಯಕ್ರಮವಾಗಿ ಈ ವರ್ಷ ಈ ಅನೂಪ್ ಪೂಜಾರಿ ಅವರ ಸವಿನೆನಪಿನಲ್ಲಿ ಟೂರ್ನಮೆಂಟ್ ಅನ್ನ ನಡೆಸ್ತಾ ಇದ್ದಾರೆ. ಅಲೋಕ್ ಇವಾನ್ಸ್ ಅಂಡ್ ಬಿಜಾಡಿ ಗೆಳೆಯರ ಬಳಗ. ನಿತೀಶ್ ಬಂದ್ರು ಈ ಬಾರಿ 4ನೇ ಓವರ್ಗಾಗಿ. ನಿನ್ನೆ ದಿನ ಬೆಂಗಳೂರಿನ ಸಸ್ಯ ಉದ್ಯಮಿಗಳಾಗಿರುವಂತಹ ಮಹಿಳಾ ಪ್ರೇಕ್ಷಕರು ಫ್ಯಾಮಿಲಿ ಸಮೇತ ಬಂದಿರೋರಿಗೆ ನಾವು ವಿಶೇಷವಾಗಿ ಡಗೌಟ್ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇನ್ಫಾಟೋಸ್ ಟೆಕ್ನಾಲಜೀಸ್ ಇದೆ ಸರ್, ನೀವು ಆ ಕಡೆ ಬರ್ಬೇಕನ್ನೋದ ಕೇಳ್ತಾ ಇದ್ದೇವೆ. ಫ್ಯಾಮಿಲಿ ಸಮೇತ ಬಂದಿರುವವರಿಗೆ ನಮ್ಗೆ ವಿಶೇಷವಾಗಿರುವಂತಹ ಒಂದು ಗ್ಯಾಲರಿಯನ್ನು ನಿಮಗೋಸ್ಕರ ಮಾಡಿದ್ದೇವೆ. ಅಲ್ಲಿ ಬಂದು ಪಂದ್ಯಾಟ ವೀಕ್ಷಿಸಿ ಅನ್ನೋದ ಕೇಳ್ತಾ ಇದ್ದೇವೆ. ಈ ತನ್ಮಧ್ಯೆ ಚವಾನ್ ಭಂಡಾರಿ ಓಟವನ್ನು ದಾಖಲಿಸಲ್ಲ. ಮತ್ತೋರ್ವ ಅನುಭವಿ ಆಟಗಾರ ಆ ನಿಟ್ಟಲ್ಲಿ ಯುವ ಎಸ್ಗಾರಿಕೆ ಭಾಗವನ್ನು ನಿಭಾವಣೆ ಮಾಡ್ತಾ ಇದ್ದಾನೆ. ನಿತೇಶ ಮೊತ್ತ 18. ಮತ್ತು ತಮ್ಮ ಹೊಡೆತ ಬಹಳ ಸ್ಪಾಟ್ ಡ್ರೈವ್ ಅನ್ನು ಮಾಡಿದ್ರು ಕೂಡ ಕೊನೆ ಹಂತದಲ್ಲಿ ಒಂದು ಓಟದ ಸೇರ್ಪಡೆ ಆಗ್ತಾ ಇದೆ. 19-4. ಈ ಬಾರಿ ಪ್ರಶಸ್ತಿಯನ್ನು ಗೆಲ್ಲುವಂತ ತಂಡಕ್ಕೆ 2 ಲಕ್ಷ ರೂಪಾಯಿಗಳ ಕ್ಯಾಶ್ ಜೊತೆ ಆಕರ್ಷಕವಾಗಿರುವಂತಹ ಒಂದು ಟ್ರೋಫಿ ಕೂಡ ಇರ್ತದೆ. ರನ್ನರ್ಸ್ ಅಪ್ ತಂಡಕ್ಕೆ 1 ಲಕ್ಷ ರೂಪಾಯಿಗಳು ಮತ್ತು ಟ್ರೋಫಿಯನ್ನು ಕೂಡ ನೀಡಲಾಗ್ತಾ ಇದೆ. ಈ ತನದ ಅಡ್ಡ ಹೊಡೆತ ಕಾಣುವ ಪ್ರಯತ್ನ ಕೊನೆ ಹಂತದಲ್ಲಿದ್ದು ಲಾಕ್ ಬಾಯ್. ಮೊತ್ತ 20 ಓಟಗಳು. ಟಾಸ್ ಮೇಲುಗೈಯನ್ನು ಪಡ್ಕೊಂಡಂತ ಒಂದು ತಂಡ ಅಪೂರ್ವ ಜಾಯ್ ಚಾಲೆಂಜ್ ಪುತ್ತೂರು. ಫೀಲ್ಡಿಂಗ್ ಆಯ್ಕೆ ಬಹುಶಃ ಸ್ವಲ್ಪ ಮಟ್ಟಿಗೆ ವರ್ಕೌಟ್ ಆಗ್ತಾ ಇದೆ ಈ ಪರಿಸ್ಥಿತಿಯಲ್ಲಿ ಕುಂಜಿಗುಡಿಯ ವಿರುದ್ಧವಾಗಿ. ಈ ಟೂರ್ನಮೆಂಟ್ ಒಂದು ನಂಬಲ ಸಾಧ್ಯ ರೀತಿಯ ಕ್ಯಾಚ್ ಅನ್ನು ಲಾಂಗನ್ ಭಾಗದಲ್ಲಿ ಶರತ್ ಬೇಳೂರು ಯುವ ಆಟಗಾರ ಅಪೂರ್ವ ಚಾಲೆಂಜ್ ಪುತ್ತೂರಿನ ಪರವಾಗಿ ಪಡ್ಕೊಂಡ್ರು. ಇದುವರೆಗೆ ಬಹುಶಃ 2 ದಿನಗಳ ಈ ಒಂದು ಕ್ರಿಕೆಟ್ ಪಂದ್ಯಾಟದ ಒಂದು ಅತ್ಯುತ್ತಮ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇರುವಂತಹ ಆಟಗಾರ ಶರತ್ ಬೇಳೂರು. 3rd ಅಂಪೈರ್ ಡಿಸಿಷನ್ ಅನ್ನ ವೇಟ್ ಮಾಡ್ತಾ ಇದ್ದೇವೆ. ಅಂಗಳ ಭಾಗದಲ್ಲಿ ತನ್ನದ ಔಟ್. ಚವಾನ್ ಭಂಡಾರಿ ಆಟವು ಕೂಡ ಮುಕ್ತಾಯ. ಈ ಹಂತದಲ್ಲಿ 5ನೇ ಹುದ್ದರಿಯ ಪತನ. ಕ್ವಾರ್ಟರ್ ಫೈನಲ್ ಅಂತ ವೆರಿ ಇಂಪಾರ್ಟೆಂಟ್ ಮ್ಯಾಚ್ ಅಲ್ಲಿ ಬಹುಶಃ ಲೆಕ್ಕಾಚಾರ ಮಾಡಿ ಆಡಬೇಕಾದಂತ ರಿಯಲ್ ಫೈಟರ್ ಸಜಯ್ ಕುಂಜಿಗುಡಿ ಸಾಲಿಗ್ರಾಮ ಲೆಕ್ಕಾಚಾರ ತಪ್ತಾ ಇದೆ. ಫೈನಲ್ ಟಾಸ್ಕ್ ಆಗಿ ಅದನ್ನ ಯಾರೇ ಜಯಿಸಿದ್ರು ಅವರು ಟೂರ್ನಮೆಂಟ್ ಜಯಿಸುವ ತಂಡಕ್ಕದು ಓನರಿಗೆ ಹೋಗುತ್ತೆ. ಯಾರು ವಿನ್ನಿಂಗ್ ಟೀಮ್ ಓನರ್ ಇರ್ತಾರೆ ಅವರಿಗೆ ಹೋಗುತ್ತೆ. ಆ ಟಾಸ್ ವಿನ್ ಆದಂತ ಓನರಿಗೆ ಹೋಗುತ್ತೆ. ಆ ಬಂಗಾರದ ನಾಣ್ಯ 1/2 ಗ್ರಾಮ್ ಭಾರ ಇರುತ್ತೆ. ಅದೇ ರೀತಿ ಸೆಮಿಫೈನಲ್ ನಲ್ಲಿ ಬೆಳ್ಳಿಯ ಒಂದು ನಾಣ್ಯವನ್ನು ನೀಡಲಾಗುತ್ತೆ. ಇದು 10 ಗ್ರಾಮ್ ಇರ್ತದೆ. ಮುನಾಫೆ ಮಾಡಿ ಟೌನ್ ತಂಡವನ್ನ ಕಟ್ಟಿ ಬೆಳೆಸಂತ ಮುನಾಫೆ ಮಾಡಿ ಅವರು ಇದರ ಪ್ರಾಯೋಜಕರು ಕೂಡ. ಚಿನ್ನದ ನಾಣ್ಯ ಹಾಗೂ ಬೆಳ್ಳಿ ನಾಣ್ಯ ಸೆಮಿಫೈನಲ್ ಇರ್ತದೆ. ಈ ತಂಡದ ಅಂಗಳ ಭಾಗದಲ್ಲಿ ಕೊನೆ ಹಂತದಲ್ಲಿ ಓಟ್ಗಳ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳ ಸಮರ್ಥ ಎಸೆತ
ಒಟ್ಟಾರೆಯಾಗಿ ಮುಕ್ತಾಯ ಕಂಡ 4 ಓವರ್ಗಳಲ್ಲಿ 20ಕ್ಕೆ 5 ಪ್ರಮುಖ ವಿಕೆಟ್ಗಳು ಕಳ್ಕೊಂಡು ಬೀಜಾಡಿ ಹುಡುಗರು ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. 4 ಓವರ್ಗಳ ಮುಕ್ತಾಯ 20ಕ್ಕೆ 5. ಒಂದು ನಾಟಕೀಯ ಕುಸವನ್ನ ಕಂಡಂತ ತಂಡ ಈ ಮಾದರಿ ಪಂದ್ಯ ಬಹಳ ಸುಮಾರು ಪ್ರಶಸ್ತಿಯನ್ನು ಗೆದ್ದಂತ ರಿಯಲ್ ಫೈಟರ್ಸ್ ಅಜಯ್ ಕುಂಜಿಗುಡಿ ಸಾಲಿಗ್ರಾಮ 5 ಪ್ರಮುಖ ವಿಕೆಟ್ಸ್ ಗಳನ್ನು ಕಳ್ಕೊಳ್ತಾ ಇದೆ ಕೇವಲ 20ರ ಮೊತ್ತದಲ್ಲಿ. ಆ ನಿಟ್ಟಲ್ಲಿ ಚಾಲೆಂಜ್ ಅಪೂರ್ವ ಜಾಯ್ ಪುತ್ತೂರು ಮೊದಲ ಹಂತದ ಮೇಲುಗೈಯನ್ನು ಕಾಣ್ತಾ ಇದೆ. ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಅವಿಘ್ನ ಸೃಷ್ಟಿ ಟ್ರೋಫಿ 2026ಕ್ಕಾಗಿ ಬೀಜಾಡಿಯ ಮೈದಾನದಲ್ಲಿ ಹಗಲು ರಾತ್ರಿ ಪಂದ್ಯಕೂಟ ನಡೀತಾ ಇದೆ. ಈ ಟೂರ್ನಮೆಂಟಿನ ಈ ಬೆಳಗ್ಗಿನ ಮೊದಲ ಪಂದ್ಯಾಟದಲ್ಲಿ ಅತ್ಯುತ್ತಮ ಕ್ಯಾಚ್ ಅನ್ನು ಪಡ್ಕೊಂಡ ಚಾಲೆಂಜ್ ಅಪೂರ್ವ ಜಾಯ ಯುವ ಆಟಗಾರ ಶರತ್ ಬೇಳೂರು. ನಿಮಗೆ ಈಶ್ವರ್ ಸಿರಾಜ್ ಅವರ ಮುಖೇನವಾಗಿ ನಮ್ಮ ಪ್ರೋತ್ಸಾಹಕರವರು 500 ರೂಪಾಯಿಗಳ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ ಮೊದಲ ಇನ್ನಿಂಗ್ಸ್ ಮುಕ್ತಾಯವಾದ ಕೂಡಲೇ ನೀವು ಮುಖ್ಯ ವೇದಿಕೆ ಬಂದು ಅದನ್ನು ಪಡ್ಕೋಬೇಕು ಅನ್ನೋದಾಗಿ ಕೇಳ್ತಾ ಇದ್ದೇವೆ. ಈ ಟೂರ್ನಮೆಂಟಿನ ಬಹುಶಃ ಇದುವರೆಗಿನ ಒಂದು ಅತ್ಯುತ್ತಮ ಕ್ಯಾಚ್ ಆಫ್ ದಿ ಟೂರ್ನಮೆಂಟ್ ಅನ್ನೋದಾಗಿ ಕೂಡ ಇದನ್ನ ಲೆಕ್ಕಾಚಾರಕ್ಕೆ ತರಬಹುದು. ಶರತ್ ಬೇಳೂರು 6ನೇ ಓವರ್ಗಾಗಿ ಮತ್ತೆ ಅಶ್ವಿನ್ ಆಚಾರ್ ಬಂದ್ರು. 2ನೇ ಓವರ್ನಲ್ಲಿ 3 ವಿಕೆಟ್ಸ್ ಗಳನ್ನು ಉರುಳಿಸಿದ ಮುಖೇನ ಪಂದ್ಯದ ಟರ್ನಿಂಗ್ ಪಾಯಿಂಟ್ ಓವರ್ ಅನ್ನು ಎಸೆದಂತ ಬೌಲರ್ ಕೂಡ ಅಶ್ವಿನ್ ಆಚಾರ್ ಪುನಃ ತಂಡನ ಬಳಸ್ತಾ ಇದ್ದಾರೆ. ಮೂಲಕವಾಗಿ 5ನೇ ಓವರ್ ಮೊದಲ ಚೆಂಡಲ್ಲ ತನ್ಸಿಫಿ ಬಾರಿ ಅಡ್ಡ ಹೊಡೆತವನ್ನ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಕಂಡ್ರು. ಬೌಂಡ್ರಿ ಸೇರ್ಪಡೆ. ಅದೇ ರೀತಿ ಸರಸ್ಸಿ ಲೋಕೇಶ್ ಮತ್ತು ಕಾರ್ತಿಕ್ ಪೂಜಾರಿ ಸರಸ್ಸಿ ಅಂಡ್ ಪೂನಾ ಗೇಟ್ ಈ ಕಟ್ಔಟ್ ಗಳಿಗೆ ಯಾವುದೇ ಬೌಂಡ್ರಿ ಬಿದ್ದರೂ ಕೂಡ ಪ್ರತಿ ಬೌಂಡ್ರಿಗೆ 500 ರೂಪಾಯಿಗಳ ಕೊಡುಗೆ ಇರುತ್ತೆ. ಇದು ಸಂಘಟಕರ ವತಿಯಿಂದ ಕ್ವಾರ್ಟರ್ ಫೈನಲ್ ನಿಂದ ಹಿಡಿದು ಫೈನಲ್ ವರೆಗೂ ಕೂಡ ಹ್ಯಾಟ್ರಿಕ್ ಬೌಂಡ್ರಿಗೆ 500 ರೂಪಾಯಿಗಳು, ಹ್ಯಾಟ್ರಿಕ್ ವಿಕೆಟ್ಗೆ 1000 ಇದೆಲ್ಲವೂ ಕೂಡ ಗೆಳೆಯರ ಬಳಗ ಮತ್ತು ಅಲೋಕ್ ಇವೆಂಟ್ಸ್ ಮುಖಾಂತರವಾಗಿ ಈ ತರಹದ ಬಹಳ ಸುತ್ತಮುತ್ತ ಎಸೆತ ಕೊನೆ ಹಂತ ಟರ್ನ್ ಆದಂತ ಈ ಒಂದು ಚೆಂಡು ಓಟವನ್ನು ಬೇಡಿಕೊಡ್ತಾ ಇಲ್ಲ. ಬೀಜಾಡಿಯ ಮೈದಾನದ ಒಳಭಾಗದಲ್ಲಿ ಇವತ್ತು ಅಂತಿಮ ದಿನ ಮೊದಲ ಪಂದ್ಯ, ಮೊದಲ ಕ್ವಾರ್ಟರ್ ಫೈನಲ್ 24ಕ್ಕೆ 5 ಅಜಯ್ ಕುಂಜಿಗುಡಿ ಮತ್ತೆ ಶಾರ್ಟ್ ರೈಸಿಂಗ್ ಡೆಲಿವರಿ ಪಾಯಿಂಟ್ ಭಾಗದಲ್ಲಿ ಬಹಳ ಸುತ್ತಮುತ್ತ ಹೊಡೆತ. ಸಾಗರಾಚಾರ್ಯ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ತಳ ಮೊತ್ತ 25 ಓಟ, ಕಾಲು ಶತಕ ಪೂರೈಕೆಯನ್ನು ಮಾಡ್ತಾ ಇದೆ ರಿಯಲ್ ಫೈಟರ್ಸ್ ಅಜಯ್ ಕುಂಜಿಗುಡಿ ಸಾಲಿಗ್ರಾಮ. ಈ ತರಹದ ಬಹಳ ಸುಮರ್ತಂದೆ ಎಸೆತ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಕೋಟೇಶ್ವರ ಸ್ಪೋರ್ಟ್ಸ್ ಕೂಡ ಕೊಡುಗೆಯನ್ನು ನೀಡ್ತಾ ಇದೆ. ಸರಸ್ಸಿ ಲೋಕೇಶ್ ಮತ್ತು ಕಾರ್ತಿಕ್ ಪೂಜಾರಿ ಈ ಕಟ್ಔಟ್ಗೆ ಯಾವುದೇ ಬೌಂಡ್ರಿ ಬಂದರೂ ಕೂಡ ಟ್ರ್ಯಾಕ್ ಪಾಯಿಂಟ್ ನೀಡ್ತಾರೆ ಇವರು. ಇದು ಈ ಕ್ವಾರ್ಟರ್ ಫೈನಲ್ ಇಂದ ಆರಂಭವಾಗಿ ಫೈನಲ್ ಪಂದ್ಯಾಟದವರೆಗೆ ಕೂಡ ಈ ಒಂದು ಟ್ರ್ಯಾಕ್ ಪಾಯಿಂಟ್ ಕೊಡುಗೆ ಇರುತ್ತೆ. ಇದನ್ನು ನೀಡ್ತಾ ಇದ್ದಾರೆ ಕೋಟೇಶ್ವರ ಸ್ಪೋರ್ಟ್ಸ್. ಅಣ್ಣ ವೈಡ್ ಚೆಕಿಂಗ್ ಮಾಡಿ. ಪ್ರತಿ ಒಂದು ತಂಡಕ್ಕೆ ಒಂದೇ ರಿವ್ಯೂ ಇರ್ತದೆ. ಪ್ಲೇಯರ್ಸ್ ಕಾಲ್ ಇದ್ರೆ ಮಾತ್ರ ರಿವ್ಯೂ ಅನ್ನು ಪಡ್ಕೊಳ್ತವೆ. ಅದು ಪಾಸ್ ಆದ್ರೆ ಮಾತ್ರ ಫಾರ್ವರ್ಡ್ ಆಗುತ್ತೆ, ಫೇಲ್ ಆದ್ರೆ ಅಲ್ಲಿಗೆ ಮುಗಿಯುತ್ತೆ. ಬ್ಯಾಟಿಂಗ್ ತಂಡಕ್ಕೂ ಒಂದು ಇರುತ್ತೆ, ಬೌಲಿಂಗ್ ತಂಡಕ್ಕೂ ಒಂದು ಇರುತ್ತೆ. ಸೆಕೆಂಡ್ ಇನ್ನಿಂಗ್ಸ್ ಕೂಡ ಸೇಮ್. ಯಸ್, ಗುಡ್ ಬಾಲ್. ಆದ್ದರಿಂದ ಕುಂಜಿಗುಡಿಯ ರಿವ್ಯೂ ಕ್ಲೋಸ್ ಆಗ್ತಾ ಇದೆ. ಆ ನಿಟ್ಟಲ್ಲಿ ಇದು ಲೀಗಲ್ ಡೆಲಿವರಿ ಗುಡ್ ಬಾಲ್ ಅನ್ನುವಂತ ಸೂಚನೆ ಮುಖೇನ ಅಶ್ವಿನ್ ಒಂದು ಉತ್ತಮ ಮುಂದುವರಿಸಿಕೊಂಡು
ಮಂಜಾ ಈ ಬಾರಿ ಒಂದು ಹೊಡೆತ ಅಶ್ವಿನ್ ಆಚಾರ್ ತನ್ಮೂಲಕವಾಗಿ ಈ ಕ್ವಾರ್ಟರ್ ಫೈನಲ್ ಅಲ್ಲಿ 4ನೇ ವಿಕೆಟ್ ಅನ್ನು ಪಡ್ಕೊಂಡ್ರು. ನಿಯಮ ಉಲ್ಲಂಘನೆ ಹೊಡೆತದ ಮುಖೇನವಾಗಿ ಮಂಜಾ ವಾಪಸಾತಿಯನ್ನು ಕಂಡುಕೊಂಡ್ರು. ಮುಂದಿನ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಆಡುವಂತಹ ರಾಧ್ಯ ಜಾನ್ಸನ್ ಕುಂದಾಪುರ ಮತ್ತು ಶೆಟ್ಟಿ ಅಂಪೈರ್. ಟಾಸ್ಗೆ ಕರೆಯನ್ನ ಕೊಡ್ತಾ ಇದ್ದೇವೆ, ಬರಬೇಕನ್ನೋದ ಕೇಳ್ತಾ ಇದ್ದೇವೆ. ಎರಡೂ ತಂಡಗಳು ಕೂಡ. ರಾಧ್ಯ ಜಾನ್ಸನ್ ಕುಂದಾಪುರ ಸೆಕೆಂಡ್ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಇರ್ತದೆ. ಅವಿಘ್ನ ಸೃಷ್ಟಿ ಟ್ರೋಫಿಯಲ್ಲಿ ಶೆಟ್ಟಿ ಅಂಪೈರ್ ಮತ್ತೊಂದು ಬಲಿಷ್ಠ ತಂಡವನ್ನ ಎದುರಿಸಾರ. ಅಂಗಳ ಒಳಭಾಗದಲ್ಲಿ 6ನೇ ಹೋದರೆ ಆಘಾತವನ್ನ ಕಂಡಂತ ರಿಯಲ್ ಫೈಟರ್ಸ್ ಅಜಯ್ ಕುಂಜಿಗುಡಿಯ ಮೊತ್ತ ಈ ಬಾರಿ 25 ಮಂಜನ ವಿಕೆಟ್ ಅನ್ನು ಕಳ್ಕೊಂಡು 6ನೇ ಹೋದರೆ ಆಘಾತವನ್ನ ಕೂಡ ಕಂಡುಕೊಳ್ತಾ ಇದ್ದಾರೆ. ಒಂದು ಬಿಗು ಹೋರಾಟದ ನಿರೀಕ್ಷೆಯಲ್ಲಿದ್ದಂತ ಪ್ರೇಕ್ಷಕರ ಬಹುಶಃ ಈ ಒಂದು ಪಂದ್ಯ ಮೊದಲ ಹಂತದ ಒಂದು ಸ್ಪಷ್ಟ ಮೇಲುಗೈಯನ್ನು ದಾಖಲಿಸ್ತಾ ಇದೆ. ಟಾಸ್ ಗೆದ್ದಂತ ಅಪೂರ್ವ ಜಾಯ್ ಚಾಲೆಂಜ್ ಪುತ್ತೂರು ಕ್ಷೇತ್ರರಕ್ಷಣೆ ಆಯ್ಕೆ ಮಾಡಿಕೊಂಡ್ರು. ಆ ನಿರ್ಧಾರವೇ ಇವಾಗ ವರ್ಕೌಟ್ ಆಗುವುದರ ಮುಖೇನ 6ನೇ ಹುದ್ದರಿ ಆಘಾತದ ಬಳಿಕ ಮತ್ತೊರು ಹೊಸ ದಾಂಡಿಗನ ಸೇರ್ಪಡೆ. ಅಕ್ಷಯ್ ಮಲ್ಪ 25ರ ಮೊತ್ತದಲ್ಲಿ 6 ಹುದ್ದರಿ ಆಘಾತವನ್ನು ಕಂಡುಕೊಂಡ್ರು. ಅಶ್ವಿನ್ ಆಚಾರ್ 2 ಓವರ್ಗಳ ಕೋಟದಲ್ಲಿ 4 ವಿಕೆಟ್ ಅನ್ನು ಪಡ್ಕೊಂಡ್ರು. ಒಂದು ಅತ್ಯುತ್ತಮ ಎಸ್ಗಾರಿಕೆ ಕೂಡ ಕ್ವಾರ್ಟರ್ ಫೈನಲ್ ಅಂತ ವೆರಿ ಇಂಪಾರ್ಟೆಂಟ್ ಮ್ಯಾಚ್ ಅಲ್ಲಿ ಚಾಲೆಂಜ್ ಅಪೂರ್ವದ ಪರವಾಗಿ. ಅಂಗನ ಒಳಭಾಗದಲ್ಲಿ ಇವಾಗ 7ನೇ ಓವರ್ ಆರಂಭವನ್ನು ಕಾಣ್ತಾ ಇದೆ. ಸರಸ್ಸಿ ಲೋಕೇಶ್ ಬೌಲಿಂಗ್ ಅಡ್ಡ ಬಳಸ್ತಾ ಇರುವಂತ 6ನೇ ಓವರ್ ಇದಾಗ್ತಾ ಇದೆ. 5ನೇ ಓವರ್ ಮುಕ್ತಾಯವೂ ಕೂಡ ಪವರ್ ಬ್ಲಾಸ್ಟ್ ಓವರ್. ಈ ಹಿಂದೆ ಪವರ್ ಸೋರ್ಸ್ 2 ಹೊಸ ನಿಯಮಗಳ ಅಳವಡಿಕೆಯನ್ನು ಈ ಟೂರ್ನಮೆಂಟ್ಗೋಸ್ಕರ ಅಳವಡಿಕೆ ಮಾಡ್ತಾ ಇದೆ ಗೆಳೆಯರ ಬಳಗ ಮತ್ತು ಅಲೋಕ್ ಯುವನ್ಸ್. ಅವಿಘ್ನ ಸೃಷ್ಟಿಯಲ್ಲಿ ಮಾತ್ರ ಇದು ಕಾಣ ಸಿಗ್ತಾ ಇದೆ. ಮತ್ತನಿತು 6ನೇ ಓವರ್ ಮೊದಲ ಚೆಂಡು ಬಾಲ್ ಸಮರದ ಹೊಡೆತ ಕವರ್ಸ್ ಭಾಗದಲ್ಲಿ ಒಂದೊಡೆ ಹೆಚ್ಚುವರಿ ಸೇರ್ಪಡೆ. ಈ ಮಿಡಪ್ ಮತ್ತು ಮಿಡಾನ್ನ ಫೀಲ್ಡರ್ಗಳು ರೆಸ್ಟ್ರಿಕ್ಟೆಡ್ ಏರಿಯಾದಲ್ಲಿ ಈ ಒಂದು ಹಂತದಲ್ಲಿ ಕ್ಷೇತ್ರ ರಕ್ಷಣೆ ಮಾಡಬೇಕಾಗಿದೆ. 9ರ ಬದಲಾಗಿ 8 ಮಂದಿ ಆಟಗಾರರು ಮೈದಾನದಲ್ಲಿ ಇರ್ತಾರೆ. ಆ ನಿಟ್ಟಲ್ಲಿ ಮೊದಲ ಚೆಂಡಲ್ಲೇ ಒಂದು ಓಟವನ್ನು ಕಂಡುಕೊಳ್ತಾ ಇದೆ. ಸ್ಕೋರ್ 26. 6 ಹೋದರಿಯನ್ನು ಕಳ್ಕೊಳ್ತಾ ಇದೆ ಕುಂಜಿಗುಡಿ. ಈತನ ಸ್ಲೋವರ್ ಚೆಂಡು ಅನಾವಶ್ಯಕವಾಗಿ ಮತ್ತೆ ಹೊಂದಾಣಿಕೆ ಕೊರತೆ ಬಾರಿ ಶರತ್ ಬೇಳೂರು ಮಿಡಾನ್ ಭಾಗದಲ್ಲಿ ಒಂದು ಉತ್ತಮ ಕ್ಷೇತ್ರ ರಕ್ಷಣೆ ಮಾಡಿದ ಅಕ್ಷಯ್ ಮಲ್ಪ ಅಥವಾ ತನ್ಸೀಪ್ ಇಬ್ಬರಲ್ಲಿ ಯಾರು ರನ್ಔಟ್ ಅನ್ನುವಂತ ಕನ್ಫ್ಯೂಷನ್ ಇದೆ. ಆ ನಿಟ್ಟಲ್ಲಿ
ಅದ್ಯಾವ ರೀತಿಯ ಡಿಸಿಷನ್ ಇವಾಗ ಬರುತ್ತೆ ಅನ್ನೋದನ್ನ ನೋಡ್ಬೇಕಾಗ್ತಾ ಇದೆ. ಆ ನಿಟ್ಟಿನಲ್ಲಿ ತನ್ಸೀಫ್ ವಿಕೆಟ್ ಪತನ, ರನ್ಔಟ್ ರೂಪದಲ್ಲಿ ಇವಾಗ ಮತ್ತೊಂದು ಹೋದರೆ ಶರತ್ ಬೇಳೂರ್ ಒಂದು ಅತ್ಯುತ್ತಮ ಕ್ಯಾಚ್ ಅನ್ನು ಪಡ್ಕೊಂಡ ಬಳಿಕ ಈ ಪಂದ್ಯಾಟ ಮಿಡಾನು ಭಾಗದಲ್ಲಿ ಅತ್ಯುತ್ತಮ ಫೀಲ್ಡಿಂಗ್ ಅನ್ನು ಮಾಡಿದ್ರು. ರನ್ಔಟ್ ಮುಖೇನವಾಗಿ ವಿಕೆಟ್ ಪತನ. ತನ್ಸೀಫ್ ವಾಪಸ್ ಮೊತ್ತ 26-7. ಇದು ಲಾಸ್ಟ್ ವಿಕೆಟ್. ಅಂತಿಮ ಹೋದರೆ ಪಾರ್ಟ್ನರ್ಶಿಪ್ ಅಲ್ಲಿ ಇವಾಗ ಮಲ್ಪೆ ಹುಡುಗರು ರಿಯಲ್ ಫೈಟರ್ಸ್ ಕುಂಜಿಗುಡಿಯ ಪರವಾಗಿ ಆಟವನ್ನು ಆಡ್ತಾ ಇದ್ದಾರೆ. ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಆದಷ್ಟು ಓಟ್ಗಳು ದಾಖಲಾಗ್ತದೆ, ನೋಡ್ಬೇಕಾಗ್ತಾ ಇದೆ. ನಿತೇಶ ಈ ಬರಸದ ಚೆಂಡು ಒಂದು ಉತ್ತಮ ಹೊಡೆತ, ಗಲ್ಲಿ ಭಾಗದಲ್ಲಿ ಒಂದೊಡೆ ಹೆಚ್ಚುವರಿಯ ಸೇರ್ಪಡೆ. ಈ ಒಂದು ಪಂದ್ಯಾಟ ಮೊದಲ ಹಂತದಿಂದಲೂ ಕೂಡ ಅಪೂರ್ವ ಚಾಲೆಂಜ್ ಪುತ್ತೂರು ಒಂದು ಸಂಘಟಿತ ಆಟವನ್ನು ಆಡ್ತಾ ಇದೆ. ಉತ್ತಮ ರೀತಿಯ ಗೇಮ್ ಪ್ಲಾನಿಂಗ್ ಅನ್ನು ಮಾಡಿಕೊಂಡ್ರು. ಇದೆಲ್ಲವೂ ಕೂಡ ಇಲ್ಲಿ ವರ್ಕೌಟ್ ಆಗ್ತಾ ಇದೆ. 4ನೇ ಬಾರಿ ಬಹಳಷ್ಟು ಉತ್ತಮ ರೀತಿಯ ಎಸೆತ, ತಿರುವನ್ನ ಪಡ್ಕೊಂಡಂತ ಈ ಒಂದು ಚೆಂಡು ಮತ್ತೊಂದು ಡಾಟ್ ಬಾಲಿನ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಗೆ ಬರ್ತಾ ಇದೆ. ಈ ತರಮದ ನಿತೇಶ ಸಂದಾಗಿ ಒಂದು ಚೆಂಡು ಲಾಂಗ್ ಆಫ್ ಆಗದಲ್ಲಿ ತನ್ಮೂಲಕವಾಗಿ ಬಹಳಷ್ಟು ಉತ್ತಮ ಒಂದು ಹೊಡೆತವನ್ನ ಕಂಡಂತ ಹರ್ಷಿತ್ ಮುಖೇನವಾಗಿ ರಿಯಲ್ ಫೈಟರ್ಸ್ ಅಜಯ್ ಕುಂಜಿಗುಡಿಯ ಖಾತೆಗೆ ಮತ್ತೆ ಬೌಂಡ್ರಿಯ ಸೇರ್ಪಡೆ. ಒಂದು ಬಹಳಷ್ಟು ಉತ್ತಮ ಹೊಡೆತ, ಕೊನೆ ಹಂತದ ಮೊತ್ತ 31-7. 31 for 7. ಈ ಧರ್ಮದ ಕೊನೆ ಹಂತದಲ್ಲಿ ಸ್ಕ್ವೇರ್ ಕಟ್ ಮಾಡುವಂತಹ ಹಂತದಲ್ಲಿ ಹರ್ಷಿತ್ ಕೂಡ ಕಾಟ್ ಬಿಹೈಂಡ್ ಆದ್ರು. ವೆರಿ ಇಂಪಾರ್ಟೆಂಟ್ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ 31ಕ್ಕೆ ಆಲ್ಔಟ್. ರಿಯಲ್ ಫೈಟರ್ಸ್ ಅಜಯ್ ಕುಂಜಿಗುಡಿ ಸಾಲಿಗ್ರಾಮ ಕನಿಷ್ಠ ಮೊತ್ತವನ್ನು ದಾಖಲಿಸ್ತಾ ಇದೆ. ಆ ನಿಟ್ಟಲ್ಲಿ ಅದಾವ ರೀತಿ ಆಟವನ್ನು ಇಲ್ಲಿ ಆಡ್ತಾರೆ. ಯಾರು ಸೆಮಿಫೈನಲ್ ಟಿಕೆಟ್ ಅನ್ನ ಮೊದಲಾಗಿ ಪಡ್ಕೊಳ್ತಾರೆ ನೋಡ್ಬೇಕಾಗಿದೆ. ಅಪೂರ್ವ ಜಾಯ್ ಚಾಲೆಂಜ್ ಪುತ್ತೂರು. ಆ ನಿಟ್ಟಲ್ಲಿ ಇವಾಗ ತಾಸಿ ಬರಬೇಕು ಅನ್ನೋದ ಕೇಳ್ತಾ ಇದ್ದೇವೆ. ರಾತ್ಯ ಜಾನ್ಸನ್ ಅಂಡ್ ಶೆಟ್ಟಿ ಅಂಪೈರ್ ಕುಂದಾಪುರ ಎರಡೂ ತಂಡಗಳ ನಾಯಕರು ಟಾಸಿ ಬರಬೇಕನ್ನೋದಾಗಿ ನಮ್ಮನ್ನು ಕೇಳಿಕೊಂಡು ಇದೇ ಹಂತದಲ್ಲಿ ವೀಕ್ಷಣೆಯಲ್ಲಿ ಕೂಡ ಬದಲಾವಣೆಯನ್ನು ಮಾಡ್ತೇವೆ. ಮುಂದಿನ ಹಂತಕ್ಕಾಗಿ ಪ್ರಶಾಂತ್ ಅಂಬಲಪಾಡಿ. ಧನ್ಯವಾದಗಳು ವಿನಯ್ ಅವರೇ. ಗೆಳೆಯರ ಬಳಗ ಬಿಜಾಡಿ ಮತ್ತು ಅಲೋಕ್ ಇವೆಂಟ್ಸ್ ಜಂಟಿಯಾಗಿ ವ್ಯವಸ್ಥಿತವಾಗಿ ಮುನ್ನಡೆಸ್ತಾ ಇರ್ತಕ್ಕಂಥ ದಂಡು ಚೆಂಡಿನ ಸಮರ ಅವಿಘ್ನ ಸೃಷ್ಟಿ ಟ್ರೋಫಿ 2026 ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದ ಹೈ ವೋಲ್ಟೇಜ್ ಪಂದ್ಯದ ನಿರೀಕ್ಷೆಯಲ್ಲಿರ್ತಕ್ಕಂಥ ಪ್ರೇಕ್ಷಕ ವರ್ಗಕ್ಕೆ ಕನಿಷ್ಠ ಕಾದಾಟದ ಒಂದು ಪಂದ್ಯ ಆರಂಭಿಕ ಹಂತವನ್ನು ಕಾಣುವಂತಹ ಸಾಧ್ಯತೆಯನ್ನು ಕಾಣ್ತಾ ಇದೆ. ಈ ಮಾದರಿಯ ಪಂದ್ಯಗಳ ಅತ್ಯುತ್ತಮ ರೀತಿಯ ಆಟವನ್ನು ಆಡಬಲ್ಲಂತ ಅತ್ಯುತ್ತಮ ರೀತಿಯ ಆಟಗಾರರನ್ನು ಹೊಂದಿಕೊಂಡು ಹೋರಾಟವನ್ನು ನೀಡಬಲ್ಲಂತ ಒಂದು ತಂಡ ನಾಟಕೀಯ ಕುಸಿತವನ್ನು ಕಾಣ್ತಾ ಇದೆ. ಲೀಗ್ ಹಂತದಲ್ಲಿ 90ಕ್ಕೂ ಮಿಕ್ಕಿರ್ತಕ್ಕಂಥ ಓಟವನ್ನು ದಾಖಲಿಸಿಕೊಂಡು ಒಂದು ಅತ್ಯುತ್ತಮ ಆಟವನ್ನು ತೋರ್ಪಡಿಸಿರ್ತಕ್ಕಂಥ ಅಜಯ್ ಕುಂಜಿಗುಡಿ ರಿಯಲ್ ಫೈಟರ್ಸ್ ತಂಡ ಆಘಾತವನ್ನು ಕಾಣ್ತಾ ಇದೆ. ಆರಂಭಿಕ ಹಂತದ ಕ್ವಾರ್ಟರ್ ಫೈನಲ್ ಹಂತದಲ್ಲಿ ಕೇವಲ 31 ಓಟವನ್ನು ದಾಖಲಿಸಿದ್ದಾರೆ.
ತಿರುಗಿ ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ಎರಡೂ ತಂಡಗಳು ಟಾಸಿಗೆ ಬರ್ಬೇಕನ್ನುವಂತ ಕರೆ ಕೊಡ್ತಾ ಇದ್ದಾವೆ. ಶೆಟ್ಟಿ ಎಂಪೈರ್ ಮತ್ತು ರಾಧ್ಯ ಜಾನ್ಸನ್. ಮೂರು ದಿನಗಳ ಕಾಲದ ಹೋರಾಟದ ಕ್ರೀಡಾಕೂಟ ಅಂತಿಮ ದಿನಕ್ಕೆ ಕಾಲಿಡ್ತಾ ಇದೆ. ಇವತ್ತು ಪ್ರಸ್ತುತ ಸಾಗ್ತಾ ಇರ್ತಕ್ಕಂಥ ಪಂದ್ಯ ಸೇರಿಕೊಂಡು 7 ಪಂದ್ಯಗಳು ಮಾತ್ರ ನಡೀಬೇಕಾಗಿದೆ. 16 ತಂಡಗಳ ಸಣಸಾಟದ ಅಂಗಣ, ಕೇವಲ 8 ತಂಡಗಳು ಮಾತ್ರ ಇನ್ನೂ ಕೂಡ ಕಣದಲ್ಲಿ ಬಾಕಿ ಉಳಿತಾ ಇದ್ದಾರೆ. ನವೀನ ಮತ್ತು ಸಾಗರಾಚಾರ್ಯ ಆರಂಭಿಕ ಹಂತದ ಆಟಗಾರರು. ಮೊದಲ ಚೆಂಡು ಹರ್ಷಿತ್. ಅಂತಿಮ ಹಂತದಲ್ಲಿ ಗತಿ ಪರಿವರ್ತನೆ ಚೆಂಡು ಗಲ್ಲಿ ಭಾಗದಲ್ಲಿ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಡುವಂತಹ ಪ್ರಯತ್ನ. ಮೊದಲ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಲೆಕ್ಕಾಚಾರ ಮಾಡಿ 2 ತಂಡಗಳು ಪಂದ್ಯವನ್ನು ಆಡಬೇಕಾಗಿದೆ. ಅಲ್ಲಿ ಶೆಟ್ಟಿ ಎಂಪೈರ್ ಮತ್ತು ರಾಧ್ಯ ಜಾನ್ಸನ್ ಕ್ಯಾಪ್ಟನ್. ಟಾಸಿಗೆ ಬನ್ನಿ. ಬಹಳಷ್ಟು ತಮ್ಮನ ಹೊಡೆತ ಸ್ವಿಮ್ ಶಾಟ್ ಗುಡಿಸಬೇಕಂತ ಪ್ರಯತ್ನಗಳು ಬರ್ತಾ ಇದೆ. ಮೊದಲ ಓಟವನ್ನು ದಾಖಲಿಸಿಕೊಂಡ್ರೆ ಮುಖಾಂತರವಾಗಿ ಖಾತೆ ಕೂಡ ಆರಂಭವನ್ನು ಪಡ್ಕೊಳ್ತಾ ಇದೆ. ನಂಬಲ ಸಾಧ್ಯವಾಗಿರ್ತಕ್ಕಂಥ ಒಂದು ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯ, ಒಂದು ಅತ್ಯುತ್ತಮ ಹೋರಾಟದ ನಿರೀಕ್ಷೆಯನ್ನು ಕಂಡಂತ ಪಂದ್ಯ. ಪ್ರಸ್ತುತ ಕನಿಷ್ಠ ಮೊತ್ತವನ್ನೇ ದಾಖಲಿಸ್ತಾ ಇರ್ತಕ್ಕಂಥ ರಿಯಲ್ ಫೈಟರ್ಸ್ ಅಜಯ್ ಕುಂಜುಗಡಿ ಕೇವಲ 31 ಓಟವನ್ನಷ್ಟೇ ದಾಖಲಿಸಿದ್ದಾರೆ. ಆದ್ರೆ ಬಹಳಷ್ಟು ಅತ್ಯುತ್ತಮ ಎಸೆತಗಾರರು ಹೊಂದಿರತಕ್ಕಂಥ ತಂಡ. ಮೇಲ್ನೋಟದ ಪರಿಸ್ಥಿತಿಯಲ್ಲಿ ಎಸೆತಗಾರರು ಕೂಡ ಈ ಹಂತದಲ್ಲಿ ಯಶಸ್ಸನ್ನು ಪಡ್ಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಹೋರಾಟ ನಿರೀಕ್ಷೆ ಇದೆ. ತಂಡ ಮೊತ್ತ 2ಕ್ಕೆ ತಲುಪ್ತಾ ಇದೆ. ಆರಂಭಿಕ ಹಂತದ 3 ಚೆಂಡುಗಳ ಮುಕ್ತಾಯದಲ್ಲಿ ಬ್ಲಾಕ್ ಆಲ್ ಚೆಂಡು ಯಾರ್ಕರ್ಲ್ ಅಂತ ಎಸೆತ ಬಹಳ ಸೂಕ್ತವಾದ ಆಟ ದಾಖಲಾತಿಯನ್ನು ಕಾಣ್ತಾ ಇದೆ. ಒಂದು ಓಟಗಳ ಸೇರ್ಪಡೆ ಕೂಡ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇರೋದ್ರಿಂದ ತನ್ನ ಮೊತ್ತ ಕೂಡ 3ಕ್ಕೆ ತಲುಪ್ತಾ ಇದ್ದಾವೆ. ಇದರ ಮುಂದಿನ ಪಂದ್ಯ ರಾಧ್ಯ ಜಾನ್ಸನ್ ಆರಂಭಿಕ ಹಂತದ ಟಾಸ್ ಜಯವನ್ನು ದಾಖಲಿಸಿಕೊಂಡು ಕ್ಷೇತ್ರಕ್ಷಣ ಆಯ್ದುಕೊಳ್ತಾ ಇದ್ದಾರೆ. ಬ್ಯಾಕ್ ಟು ಬೌಲರ್ಸ್ ಆಟ, ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಕ್ವಾರ್ಟರ್ ಫೈನಲ್, ಸೆಮಿಫೈನಲ್ ಮತ್ತು ಫೈನಲ್ ಪಂದ್ಯಾಟವನ್ನು ಆಡಬಲ್ಲಂತ ಎಲ್ಲ ಆಟಗಾರರ ಗಮನಕ್ಕೆ ಹ್ಯಾಟ್ರಿಕ್ ವಿಕೆಟ್ ಅನ್ನು ಪಟ್ಟುಕೊಂಡ್ರೆ 1,000 ರೂಪಾಯಿಗಳು, ಹ್ಯಾಟ್ರಿಕ್ ಬೌಂಡ್ರಿ ದಾಖಲಿಸಿದರೆ 500 ರೂಪಾಯಿಗಳ ಘೋಷಣೆ ಸಂಘಟಕರ ಮುಖಾಂತರವಾಗಿ. ಅದೇ ರೀತಿ ಕ್ವಾರ್ಟರ್ ಫೈನಲ್, ಸೆಮಿಫೈನಲ್ ಮತ್ತು ಫೈನಲ್ 3 ಹಂತದಲ್ಲೂ ಕೂಡ ಪಂದ್ಯಶೇಷ ಆಟಗಾರನಿಗೆ ಆಕರ್ಷಕವಾಗಿರ್ತಕ್ಕಂಥ ಒಂದು ಟ್ರ್ಯಾಕ್ ಪ್ಯಾಂಟ್ ಅನ್ನು ಕೂಡ ಕೋಟೇಶ್ವರ ಸ್ಪೋರ್ಟ್ಸ್ ಒದಗಿಸಿಕೊಡ್ತಾ ಇದೆ. ಅದೇ ರೀತಿ ಪಂದ್ಯಾಟದ 2 ಪ್ರಮುಖ ಬೌಲಿಂಗ್ ಎಂಡ್ಗಳು, ಒಂದೆಡೆ ಸೃಷ್ಟಿ ಸಮೂಹ ಸಂಸ್ಥೆಗಳ ಬೆಂಗಳೂರಿನ ಲೋಕೇಶ್ ಅವರ ಜಾಹೀರಾತು ಫಲಕ ಇದೆ, ಮತ್ತೊಂದೆಡೆ ಪೂನೆ ಗೇಟ್ ಹೋಟೆಲ್ ಪೂನೆಯ ಪ್ರವರ್ತಕರಾಗಿರ್ತಕ್ಕಂಥ ಕಾರ್ತಿಕ್ ಪೂಜಾರಿ ಅವರೊಂದು ಜಾಹೀರಾತು ಫಲಕ ಇದೆ. ಈ ಒಂದು ಜಾಹೀರಾತು ಫಲಕಕ್ಕೆ ನೆಟ್ಟ ನೇರ ಬೌಂಡ್ರಿ ದಾಖಲಾತಿ ಕಂಡ್ರೆ ಆ ಬೌಂಡ್ರಿಗೂ ಕೂಡ ಒಂದು ಆಕರ್ಷಕ ಟ್ರ್ಯಾಕ್ ಪ್ಯಾಂಟ್ ಅನ್ನು ಕೋಟೇಶ್ವರ ಸ್ಪೋರ್ಟ್ಸ್ ವತಿಯಿಂದ ನೀಡ್ತಾ ಇದ್ದಾರೆ. ಮೊದಲ ಓವರ್ ಮುಕ್ತಾಯಕ್ಕೆ ಅತ್ಯುತ್ತಮ ಆರಂಭವನ್ನು ಕಂಡಂತ ತಂಡ ರಿಯಲ್ ಫೈಟರ್ಸ್ ಅಜಯ್ ಕುಂಜುಗಡ್ಡಿ ಕೇವಲ 3 ಓಟಗಳಿಗೆ ಹರ್ಷಿತ್ ಅವಕಾಶವನ್ನು ಮಾಡಿಕೊಟ್ರು. ಪ್ರಸ್ತುತ ತನ್ನ ಮತ್ತೊಬ್ಬ ಪ್ರಮುಖ ಎಸೆತಗಾರ ಚವನ್ ಭಂಡಾರಿ ಎಸ್ಗಾರಿಕೆ ಭಾಗದಲ್ಲಿ. ಜಾಗಿರ್ತಕ್ಕಂಥ ಚೆಂಡು ತನ್ನ ಮೂಲಕ ಮೊದಲ ಆಘಾತವನ್ನು ಕಾಣ್ತಾ ಇದೆ. ಈ ಮಾದರಿ ಪಂದ್ಯ ಕೂಡ ಅತ್ಯುತ್ತಮ ರೀತಿಯ ಆಟವನ್ನು ಆಡಬಲ್ಲಂತಹ ಸಾಮರ್ಥ್ಯದ ಆಟಗಾರ ನವೀನ ನಾಟ ಮುಕ್ತಾಯವನ್ನು ಕಾಣ್ತಾ ಇದೆ. ಗರಿಷ್ಠ ಮೊತ್ತದ ಕಾದಾಟ ಇವಾಗ ಗರಿಷ್ಠ ಒತ್ತಡವನ್ನು ಕಂಡುಕೊಳ್ಳುವಂತಹ ಹಂತದ ಮೊದಲ ಪ್ರಯತ್ನ, ಮೊದಲ ಆಘಾತವನ್ನು ಕಾಣ್ತಾ ಇದೆ.
ನವೀನ ಹೋದರೆ ಆಘಾತವನ್ನು ಕಂಡುಕೊಂಡ್ರು. ನಿಯಮದ ಉಲ್ಲಂಘನೆ ಮಾಡಿರ್ತಕ್ಕಂಥ ಆಟಗಾರ ಮೊದಲ ವಿಕೆಟ್ ಬದಲು ಹುದ್ದರೊಪ್ಪಿಸಿದ್ದಾರೆ. ಹೊಸ ಆಟಗಾರ ಅತ್ಯುತ್ತಮ ರೀತಿಯೊಂದು ಎಸೆತಗಾರಿಕಾ ಸ್ಪೆಲ್ ಅನ್ನು ಕಂಡಂತ ಆಟಗಾರ ಅಶ್ವಿನ್ ಆಚಾರ್. ಬಹಳ ಶುದ್ಧವಾದ ಹೊಡೆತ. ಗೂಡು ಹಿಂಭಾಗದಲ್ಲಿ ಬಹಳಷ್ಟು ಕ್ಲೋಸ್ ಆಗಿರ್ತಕ್ಕಂಥ ಗೂಡದ ಹಿಂಭಾಗದ ಗಾರುಡಿಗತನವನ್ನು ದಾಖಲಿಸಿಕೊಂಡ್ರು. ಅದು ಕೂಡ ಕ್ಯಾಚ್ ಪಡ್ಕೊಳ್ಬೇಕಾಗಿರ್ತಕ್ಕಂಥ ಹಂತ ಕ್ಯಾಚ್ ಕೂಡ ಕೈ ಸೇರ್ತಾ ಇಲ್ಲ. ಮೊದಲ ಬೌಂಡ್ರಿ ಕೂಡ ದಾಖಲಾತನ ಕಾಣ್ತಾ ಇದೆ. ತನ್ನ ಮೊತ್ತ 7ಕ್ಕೆ ತಲುಪ್ತಾ ಇದೆ. ಬಹಳ ಶುದ್ಧ ರೀತಿಯ ಹೊಡೆತ. ಸ್ವೀಪ್ ಶಾಟ್ ರೂಪದಲ್ಲಿ ಮತ್ತೊಂದು ಬೌಂಡ್ರಿ ಬ್ಯಾಕ್ ಟು ಬ್ಯಾಕ್ ದಾಖಲಾತನ ಕಾಣ್ತಾ ಇದೆ. ಹ್ಯಾಟ್ರಿಕ್ ಬೌಂಡ್ರಿಗೆ 500 ರೂಪಾಯಿಗಳ ಘೋಷಣೆ ಕೂಡ ಮೊದಲಾಗಿ ಸಂಘಟಕರು ಘೋಷಿಸಿದ್ದಾರೆ. ಗೆಳೆಯರ ಬಳಗ ಬೇಜಾಡಿ ಮತ್ತು ಅಲೋಕ್ ಇವೆಂಟ್ಸ್ ಜಂಟಿಯಾಗಿ ಪಂದ್ಯಾಟವನ್ನು ಮುಂದುವರಿಸ್ತಾ ಇದೆ. ತನ್ಮೂಲಕ ಹ್ಯಾಟ್ರಿಕ್ ಬೌಂಡ್ರಿ ದಾಖಲಾತನೆ ಕಾಣ್ತಾ ಇದೆ. ಅಶ್ವಿನ್ ಆಚಾರ್ ದಾಡಿದ ಮುಖಾಂತರವಾಗಿ ಸಂಘಟಕರು ನೀಡಬಲ್ಲಂತ ಮೊದಲ ಒಂದು ಅತ್ಯಾಕರ್ಷಕ 500 ರೂಪಾಯಿಗಳ ಕೊಡುಗೆ ಕೂಡ ಅಶ್ವಿನ್ ಆಚಾರ್ ಪಾಲಾಗ್ತಾ ಇದೆ. ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತು ಡಾಟ್ ಬಾಲ್ ಸೇರ್ಪಡೆ. ಮೊದಲ ಚೆಂಡಿನ ವಿಕೆಟ್ ಅನ್ನು ಪಡ್ಕೊಂಡ್ರು. ಬಹಳಷ್ಟು ಆತ್ಮವಿಶ್ವಾಸವನ್ನು ಮೂಡಿಸಿರ್ತಕ್ಕಂಥ ಚವಾನ್. ಆ ಬಳಿಕದ 2, 3, 4 ಈ 3 ಚೆಂಡುಗಳಲ್ಲಿ ಕೂಡ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ವಿಶಿಷ್ಟತೆ ಆಟವನ್ನು ಆಡುವಂತಹ ಪ್ರಯತ್ನ ಮತ್ತು ಒಂಟಿ ಓಟಗಳಿಗೆ ಅವಕಾಶಗಳು ಮಾಡಿಕೊಟ್ರು. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ಮುಕ್ತಾಯದ 12 ಚೆಂಡುಗಳ ಬಳಿಕ 16 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ, ಅರ್ಧಾಂಶ ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ. ಅರ್ಧಾಂಶ ಓಟುಗಳು ಬರಬೇಕಾಗಿದೆ 36 ಚೆಂಡುಗಳಲ್ಲಿ. 36 ಎಸೆತ ಜಯಕ್ಕಾಗಿ 16 ಓಟಗಳು ಬರಬೇಕಾಗಿದೆ. 16 ರನ್ಸ್ ರಿಕ್ವೈರ್ಡ್. ಸೆಮಿಫೈನಲ್ ಮತ್ತು ಫೈನಲ್ ಅದೃಷ್ಟದ ನಾಣ್ಯ ಚಿಮಿಗೆಗಾಗಿ ಒಂದೆಡೆ ಸೆಮಿಫೈನಲ್ ಅದೃಷ್ಟದ ನಾಣ್ಯ ಚಿಮಿಗೆಗೆ ರಜತದ ನಾಣ್ಯ, ಬೆಳ್ಳಿ ನಾಣ್ಯ ಮುಖಾಂತರವಾಗಿ ಟಾಸ್ ಅನ್ನು ಮಾಡುವಂತಹ ಪ್ರಯತ್ನ ಮಾಡ್ತಾರೆ. ಅದೇ ರೀತಿ ಫೈನಲ್ ಹೋರಾಟಕ್ಕೆ ಚಿನ್ನದ ನಾಣ್ಯ. ಅಲ್ಲಿ ಟಾಸ್ ಜಯವನ್ನು ಕಂಡಂತ ತಂಡದ ಮಾಲಕರಿಗೆ ಆ ಅದೃಷ್ಟದ ನಾಣ್ಯ ಕೈ ಸೇರುತ್ತೆ. ಅಲ್ಲಿ ಇನ್ಫ್ಯಾಕ್ಟ್ ಆಟಗಾರ ಪವರ್ ಸರ್ಜ್ ಹಂತದಲ್ಲಿ ಎಸೆಗಾರಿಕೆ ಭಾಗವನ್ನು ಕಂಡುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ.
ಈ ಹಂತದಲ್ಲಿ ಮತ್ತೆ ಹೊಸ ಎಸೆತಗಾರರನ್ನು ಪರಿಚಯಿಸುವ ಹಂತಗಳು ಬರ್ತಾ ಇದೆ. ಪ್ರದೀಪ ಶೆಟ್ಟಿ, ಜಯಕ್ಕಾಗಿ ಕೇವಲ 16 ಓಟುಗಳು ಬರಬೇಕಾಗಿದೆ. ಬಹಳ ಶುದ್ಧವಾದ ಹೊಡೆತ, ಮತ್ತೆ ಬೌಂಡ್ರಿಗೆ ಘೋಷಣೆ ಮಾಡಿಕೊಂಡ್ರು. 4 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮತ್ತೆ ಕೂಡ 20ಕ್ಕೆ ತಲುಪ್ತಾ ಇದೆ. 6 ಓಟಗಳ ಸೇರ್ಪಡೆ. ಈ ಪವರ್ ಸರ್ಜ್ ಈ ಪರಿಸ್ಥಿತಿಯಲ್ಲಿ ಪ್ರತಿ ಬೌಂಡ್ರಿಗಳು ಕೂಡ 6 ಓಟವಾಗಿ ಅಂಕಿಅಂಶ ಪಟ್ಟಿಯಲ್ಲಿ ಕಾಣ್ತಾ ಇದೆ. ತಡ ಮತ್ತೆ 22 ಓಟಗಳು. ಜಯಕ್ಕಾಗಿ 10 ಓಟಗಳು ಬರಬೇಕಾಗಿದೆ. ಬಹಳ ಶುದ್ಧವಾದ ಹೊಡೆತ, ಮತ್ತೆ 6 ಓಟಗಳ ಸೇರ್ಪಡೆ. ಜಯಕ್ಕಾಗಿ ಕೇವಲ 4ರ ಅನಿವಾರ್ಯತೆ. ಹೋರಾಟ, ನಿರೀಕ್ಷೆ, ಪಂದ್ಯ ಏಕಮುಖ ಸಂಘರ್ಷವಾಗಿ ಸೆಮಿಫೈನಲ್ ಎಂಟ್ರಿಯ ಕಡೆಗೆ ಮುಖ ಮಾಡ್ತಾ ಇರ್ತಕ್ಕಂಥ ತಂಡ ತನ್ಮೂಲಕ ಹ್ಯಾಟ್ರಿಕ್, ಸತತ 2 ಬಾರಿ ಹ್ಯಾಟ್ರಿಕ್ ಬೌಂಡ್ರಿ ದಾಖಲಾತ. ಕ್ಷಮಿಸಿ, ಇಲ್ಲಿ ಒಂದು ಡಾಟ್ ಇತ್ತು. ಮೊದಲ ಹಂತದಲ್ಲಿ ಮಾತ್ರ ಹ್ಯಾಟ್ರಿಕ್ ಬೌಂಡ್ರಿಯನ್ನು ಅಶ್ವಿನಾಚಾರ್ ದಾಖಲಿಸಿದ್ದಾರೆ. ಹ್ಯಾಟ್ರಿಕ್ ಬೌಂಡ್ರಿಗೆ 500 ರೂಪಾಯಿಗಳನ್ನು ಸಂಘಟಕರು ಘೋಷಿಸಿದರು. ಮುಕ್ತಾಯ ಖಂಡದ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿ ಮುಕ್ತಾಯ ಕಂಡ ಒಂದು ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರ. ಅದು ಒಂದು ಹಂತದ ಡೌಟ್ಲೆಸ್ ಸೆಲೆಕ್ಷನ್ ಕೂಡ ದಾಂಡು ಚೆಂಡು ಅತ್ಯುತ್ತಮ ಆಟವನ್ನು ಪ್ರದರ್ಶಿಸಿರ್ತಕ್ಕಂಥ ಅಪೂರ್ವ ಜಾಯ್ ಚಾಲೆಂಜಿನ ಅಶ್ವಿನಾಚಾರ್ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅದೇ ರೀತಿ ಪಂದ್ಯಾಟ ಕಳ್ಕೊಂಡಂತ ಅಜಯ್ ಕುಂಜಗಡಿ ರಿಯಲ್ ಫೈಟರ್ಸ್ ನಾಯಕರು ಈ ಪಂದ್ಯಾಕೂಟದಲ್ಲಿ ಭಾಗವಹಿಸಿದ್ದಕ್ಕಾಗಿ ಒಂದು ಗೌರವದ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ನಂಬಲು ಅಸಾಧ್ಯವಾಗಿರ್ತಕ್ಕಂಥ